ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮುರಗೋಡ್ ಗ್ರಾಮದಲ್ಲಿ ಒಂದು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ತಂಡದ ವತಿಯಿಂದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಮುಂಬರುವ ಎಲೆಕ್ಷನ್ ಚುನಾವಣಾ ಕುರಿತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ಮತ್ತು ತಾಲೂಕ್ ಪಂಚಾಯತಿ ಮತ್ತು 2028ರ ವಿಧಾನಸಭಾ ಕ್ಷೇತ್ರದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇವರು ತನ್ನ ಅಧಿಕಾರ ಅವಧಿಯಲ್ಲಿ ಬಂದ ನಂತರ ಇವರ ಒಂದು ಪಾತ್ರ ಯಾವ ರೀತಿ ಇತ್ತು ಮತ್ತು ಇವರ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಗಳು ಆಗಿರ್ಲಿಲ್ಲ ಮತ್ತು ಇವ್ರು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಿ ಕೊಟ್ಟಿದ್ದಾರೆ ಮತ್ತು ಯಾವ ರೀತಿ ಇವರ ಜನಗಳ ಜೊತೆ ಸಹಾಯ ಮತ್ತು ಸಹಕಾರ ಇವರು ನೀಡಿದ್ದಾರೆ, ಇವರಿಗೆ ಜನರಿಂದ ಯಾವ ರೀತಿ ಸಹಾಯ ಸಹಕಾರ ದೊರಕಿದೆ ಎಂದು ಇವರನ್ನ ಕೇಳಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಒಂದು ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ, ನಮ್ಮ ಹೆಸರು, ಯಾವ ಊರು ಗ್ರಾಮ ಪಂಚಾಯತಿ ಸದಸ್ಯ? ನನ್ನ ಹೆಸರು ಶಿವಪ್ಪ ನಿಂಗಪ್ಪ ಚೌಡಪ್ಪನವ್ರ ಅಂತ ಹೇಳಿ. ಸರಿ. ಮುರುವ ಗ್ರಾಮ ಪಂಚಾಯತಿ ಸದಸ್ಯನು, 2ನೇ ವಾರ್ಡ್ ನಮ್ಮ ವಾರ್ಡ್ ರೀ. ಸರಿ. ಅಲ್ಲಿಂದ ಆಯ್ಕೆಯಾಗಿದ್ದೇನೆ. ಸರಿ ಸರ್, ನೀವು ಯಾರ ಮುಖಾಂತರ ಮತ್ತು ಯಾವಾಗ ಈ ರಾಜಕಾರಣಿಯಲ್ಲಿ ಪ್ರವೇಶ ಕೊಟ್ರಿ? ರಾಜಕಾರಣಿಯಲ್ಲಿ ಪ್ರವೇಶ ಕೊಟ್ಟಿದ್ದು ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದವರು. ಸರಿ. ಮೂಲತಃ ಸರಿ. ಕಾಂಗ್ರೆಸ್ ಪಕ್ಷದವರು. ಮಾಂತೇಶ್ ಕೌಜಲಿ ಅವರು ನಮ್ಮ ಇವರು ಸದಸ್ಯರು, ಅಂದ್ರ ನಮ್ಮ ಊರಿನ ಶಾಸಕರು, ನಮ್ಮ ಬೈಲು ಕ್ಷೇತ್ರ ಶಾಸಕರು ಮಾಂತೇಶ್ ಕೌಜಲಿ ಅವರು. ನಮ್ಮ ತಂದೆಯವರು ಮಾಡ್ತಾ ಇದ್ರು. ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷ. ಅವರಿಂದ ನೋಡ್ಕೊಂತ ಹೋಗ್ತಿದ್ದು. ಆದ್ರೆ ನಾ ಸಣ್ಣವಿದ್ದೀನ, ನಂಗೆ ಅದ್ರ ಬಗ್ಗೆ ಐಡಿಯಾ ಇರಾಕಿಲ್ಲ, ಇದು ಹೆಂಗ್ ಡೆವಲಪ್ ಮಾಡೋದು ಗೊತ್ತಿರಾಕಿಲ್ಲ. ಅವ್ರಿಂಬಲ್ ನಾ ಹೊಕ್ಕಿದ್ದೆ ಅಷ್ಟ. ಆದ್ರೆ 2013 ಆಗ್ರಿ ನಾನು ಎಂಟ್ರಿ ಕೊಟ್ಟೆ. ಅವಾಗ ಬಸವರಾಜ್ ಕೌಜಲಿ ಅವ್ರು ನಿಂತಿದ್ರು. ಅವಾಗ ಅವರು ಸ್ವಲ್ಪ ಅಂತರಿಂದ ಸ್ವಲ್ಪ ಸೋಲಾತು. ಸರಿ ಸರ್, ನೀವು ರಾಜಕಾರಣಿ ಬರ್ಲಿಕ್ಕೆ ಕಾರಣ ಸರ್? ಜನಗಳ ಇದ್ರಿಂದ, ಅಂದ್ರೆ ನಮ್ಮ ಓಣಿಯಲ್ಲಿ, ನಮ್ಮ ವಾರ್ಡಿನಲ್ಲಿ ಸಮಸ್ಯೆಗಳು ಬಹಳ ಇದ್ವು. ಅದ ನೀರಿಂದ ಆಗಿರ್ಬೋದು, ಆಮೇಲೆ ಗಟರ್ ಆಗಿರ್ಬೋದು, ಆಮೇಲೆ ರಸ್ತೆ ಆಗಿರ್ಬೋದು, ಇವೆಲ್ಲ ಡೆವಲಪ್ಮೆಂಟ್ ಇರಾಕಿಲ್ಲ. ಹಾಗಾಗಿ ನಮ್ಮ ಶಾಸಕರ ಕಡೆ ಹೋಗಿ ಒಂದು ಮನವಿ ಮಾಡ್ಕೊಂಡು ನಮ್ಮ ಒಂದು ಬೋರ್ ಕೊಡ್ರಿ ಅಂತ ಹೇಳಿ, ನಮ್ಮ ವಾರ್ಡ್ನಾಗ ನೀರಿನ ತೊಂದರೆ ಇದೆ ಅಂತ ಹೇಳಿ. ಹಾಗಾಗಿ ಅವ್ರ ಒಂದು ಬೋರ್ ಕೊಟ್ರು. ಒಂದು ಏರ್ ಬೋರ್ ಅಂತ ಬರುತ್ತೆ ನೋಡ್ರಿ ಸರ್, ಒಳಗೆ ಬಂದು ಒಂದು ಡ್ರೈನೇಜ್ ಹಾಕಿ ಒಂದು ಬೋರ್ ಮಾಡಿದ್ರು. ಹಾಗೆ ಮಾಡ್ಮೇಲೆ ಒಂದು 2.5 ಇಂಚ್ ನೀರ್ ಬಿತ್ತು. ನಮ್ಮ ಓಣಿ ನೀರಿಂದ ವ್ಯವಸ್ಥೆ ಆಯ್ತು. ಇನ್ನ ಜನಗಳು ಏನಾಗತ್ತ ಅಂತಂದ್ರ, ಇಷ್ಟು ಬೋರ್ ಮಾಡಿದ್ಯಾ ನೀನು, ಮತ್ತ ಗ್ರಾಮ ಪಂಚಾಯತ್ ನಿಂದ್ರು ಅಂತೇಳಿ ನಮ್ಮ ಓಣಿ ಜನರ ಒಂದು ಸಹಕಾರ ಸತ್ಕಾರ ನಿಂತು ಅಗದಿ ಹೈಯೆಸ್ಟ್ ಹೋಟ್ಲೆ ನನ್ನ ಮತದಾರ ನನ್ನ ಕೈ ಬಿಡ್ಲಿಲ್ಲ. ಎಲ್ರು ಹೋಟೆಲ್ ನನ್ನ ಗೆಲ್ಲಿಸ್ಕೊಂಡ್ಬಂದ್ರು. ಸರ್, ನೀವು ಬರೋ ಮುಂಚೆ ಈ ಗ್ರಾಮದಲ್ಲಿ ಡೆವಲಪ್ಮೆಂಟ್ಸ್ ಗಳು ಯಾವ ರೀತಿ ಆಗಿರ್ಲಿಲ್ಲ, ಮತ್ ನೀವು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಿಕೊಟ್ರಿ ಸರ್? ಸ್ವಲ್ಪ ಆಗಿದ್ದು ಅದ್ರ ಮಟ್ಟಿಗೆ, ಯಾಕಂದ್ರೆ ಶಾಸಕರಿದ್ರು, ನಾ ಮೆಂಬರ್ ಆಗ್ಕೊಂತ ಮೊದ್ಲು ಶಾಸಕರ ಇದ್ರಲ್ಲ, ಹಾಗಾಗಿ ಎಲ್ಲ ಕೆಲಸಗಳು ಆಗಿದ್ದು. ಆದ್ರೆ ಸ್ವಲ್ಪ ಹೆಚ್ಚಿನ ಕೆಲಸ ಇರಾಕಿಲ್ಲ ನಮ್ಮ ವಾರ್ಡ್ನಾಗ, ಸ್ವಲ್ಪ ಕೆಲಸಗಳು ಇರಾಕಿಲ್ಲ. ನಾ ಶಾಸಕರಿಗೆ ಹೇಳಿ ಒಂದು 12 ಲಕ್ಷ ರೂಪಾಯಿ ಸಿಸಿ ರಸ್ತೆ ಮಾಡಿಸ್ಕೊಂಡೆ. ಆಮೇಲೆ ನಮ್ಮ ಇಲ್ಲಿ ಅಂತಂದ್ರೆ ನಮ್ಮ ಹಳಿ ಬಸ್ ಸ್ಟ್ಯಾಂಡ್ ದಲ್ಲಿ ವೀರಭದ್ರ ದೇವಸ್ಥಾನ ಇದೆ, ಅಲ್ಲೊಂದು 20,000 ರೂಪಾಯಿ ಸಭಾಭವನ ಕಟ್ಟಿಸ್ಕೊಟ್ರು. 20 ಲಕ್ಷ ರೂಪಾಯಿ ಸಾರಿ 20,000 ಅಲ್ಲ, 20 ಲಕ್ಷ ರೂಪಾಯಿ ಸಭಾಭವನ ಕಟ್ಟಿಸ್ಕೊಟ್ರು. ತದನಂತರ ಒಂದು 12 ಲಕ್ಷ ರೂಪಾಯಿ ಒಂದು ಹಳೆ ಬಸ್ ಸ್ಟ್ಯಾಂಡ್ ಸಿಸಿ ರಸ್ತೆ ಕೇಳಿದೆ, ಅದು ಮಾಡಿಕೊಟ್ರು. ಹೀಗೆ ಅನುಕೂಲ ಮಾಡಿಕೊಟ್ಟಾರ, ಶಾಸಕರು ಮಾಡಿಕೊಟ್ಟಾರೆ. ತದನಂತರ ನಾನು ಕೂಡ ಅಲ್ಲಿ ಒಂದು 3 ಲಕ್ಷ ರೂಪಾಯಿ ಸಿಸಿ ರಸ್ತೆ ಮಾಡಿದೆ. ಆಮೇಲೆ ಈಚಿ ಕಡೆ ಬಿವಿ ಫಾತಿಮಾ ಗುಡಿ ಅಂತ ಇದೆ, ಅಲ್ಲಿ ಒಂದು 3 ಲಕ್ಷ ರೂಪಾಯಿ ರಸ್ತೆ ಮಾಡಿದೆ. ಒಂದು ನಮ್ಮ ವಾರ್ಡಿನ ಮೆಂಬರ್ 3 ಮಂದಿ ಸೇರಿಸಿ ಆ ಕೆಲಸಗಳನ್ನ ಮಾಡಿದೆ. ಸರ್, ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು, ನೀವು ಯಾವ ರೀತಿ ಜನಗಳಿಗೆ ಸಹಾಯ ಸಹಕಾರವನ್ನು ಕೊಟ್ರಿ? ಯಾವ ರೀತಿ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಿಕೊಟ್ರಿ ಜನಗಳಿಗೆ? ಕೊಟ್ಟಿನಿ ಸರ್, ವೈಯಕ್ತಿಕವಾಗಿ ಆಗಿರ್ಬೋದು, ಸಾರ್ವಜನಿಕ ಆಗಿರ್ಬೋದು ಕೊಟ್ಟಿದ್ದೇನೆ. ವೈಯಕ್ತಿಕ ಅಂದ್ರೆ ಈಗ ಮನೆಯಲ್ಲಿ ತೀರು ಹೋಗಿರ್ತಾರ, ಯಾರಂತಂದ್ರ ಅವ್ರ ಯಜಮಾನ ತೀರು ಹೋಗಿರ್ತಾರ, ಪಾಪ ಅವರು ಬಡವರು ಇರ್ತಾರ. ವಿಧವಾ ಪೇಷನ್ ಅಂತ ಬರತ್ರಿ, ಅದನ್ನ 60 ವರ್ಷದ ಪಗಾರ ಮಾಡಿಸ್ಕೊಟ್ಟೇನಿ. ಆಮೇಲೆ ವಿಧವಾದ್ ಮಾಡಿಸ್ಕೊಟ್ಟಿದ್ದೀನಿ. ಹೀಗೆ ಎಲ್ಲಾ ತರದ ಮಾಡಿಸ್ಕೊಟ್ಟಿನಿ ಸರ್. ಸರಿ ಸರ್, ನೀವು ಬಂದ ಮೇಲೆ ಈ ಕುಡಿಯೋ ನೀರು ಇರ್ಲಿ ಮತ್ತು ರೋಡು, ಬೀದಿ ದೀಪ, ಚರಂಡಿ, ಇವು ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದ್ರಿ ಸರ್? ಮಾಡಿದ್ದಾರೆ ಸರ್. ನಮ್ಮ ಶಾಸಕರು ನಿಮ್ಗೆ ಆಗ್ಲೇ ಹೇಳಿರಲ್ಲ, ಒಂದು ಬೋರ್ ಹಾಕಿಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ಓಣಿಗೆಲ್ಲ ನೀರು ಸಾಕಾಗೈತಿ, ಹಂಗಂತೇನು ಬಿಟ್ಟಿದ್ದಿಲ್ಲ. ಅಲ್ಲಿ ನಮ್ಮ ತಳಗಿನ ಓಣಿಯಾಗೂ ಬೋರಿನ ಸಮಸ್ಯೆ ಇತ್ತು. ನಾ ಪಂಚಾಯತಿ ಹೋದ್ಮೇಲೆ ಅದ ಬೋರ್ ಕೆಟ್ಟಿತ್ತು. ನಮ್ಮ ಪಿಡಿಒ ಹೇಳಿ ಒಂದು ಬೋರ್ ಕೊಡಿ, ಇದನ್ನ ಬೋರ್ ಮೋಟರ್ ತರಿಸಿ ಅದನ್ನ ಹಾಕಿಸಿ ಓಣಿಗೆ ನೀರಿಂದೆಲ್ಲ ಸೌಕರ್ಯ ಮಾಡಿದ್ದೇನೆ. ಇನ್ನು ಮತ್ ಕೆಲವು ಕೆಳಗೆ ಅದಾವೆ, ಅವನು ಮಾಡ್ತೀನಿ.
ಸರ್ ಮತ್ ನೀವು ಈ ಶಿಕ್ಷಣ ಅಭಿವೃದ್ಧಿ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಈ ಶಾಲಾ ಕೇಂದ್ರ ಆಗಿರ್ಬೋದು, ಬರಬರ್ ಇಲ್ಲಿ ಯಾವ ರೀತಿ ಸರ್ ನಿಮ್ದೊಂದು ಪಾತ್ರ ಅಲ್ಲಿ ಇದೆ. ಶಿಕ್ಷಣ ಬಗ್ಗೆ ಹೇಳ್ಬೇಕಂತಂದ್ರ ಕನ್ನಡ ಶಾಲೆ ಐತಿ ನಮ್ದು, ನಾಲ್ಕಲ್ದ ಶಾಲಿ. ನಾಲ್ಕಲ್ದ ಶಾಲಿ ಒಳಗ ಕಂಪೌಂಡರ್ ಹಾಕಿಲ್ಲ, ವಿತ್ ಫ್ಲೇವರ್ಸರ್ ಹಾಕಿಲ್ಲ, ಆಮೇಲೆ ಶಾಲಾ ಕೊಠಡಿಗಳು ಸ್ವಲ್ಪ ಹಾಕಿಲ್ಲ. ಅಂದ್ರೆ ಬಹಳ ಒಂದು 100 ವರ್ಷದ ಶಾಲೆ ಅದ್ರಿ. ನಮ್ಕಿ ಮತ್ತು ಬಹಳ ಮಂದಿ ಕಲ್ತಾರೆ, ನಾವು ಅದ್ರಾಗ ಕಲ್ತಿದ್ದು. ಹಾಗಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯನಾದ್ಮೇಲೆ ಅವಾಗ ಅಲ್ಲಿ ಸರ್ ಗಳಾತು ಭೇಟಿಯಾದಾಗ ಅವ್ರ ಹೇಳಿರೋ ಒಂದ್ ಕಂಪೌಂಡರ್ ಮಾಡಿ ಕೊಡಪ್ಪ, ಫ್ಲೇವರ್ಸ್ ಇಲ್ಲ ಮಕ್ಕಳಿಗೆ ಆಟ ಆಡಾಕದು ಮತ್ ಪ್ರಾರ್ಥನಾ ಮಾಡಾಕದು ಅಂತ ಹಿಂಗ್ ಹೇಳಿರ. ಅವಾಗ ನಮ್ಮ ಅಧ್ಯಕ್ಷರಿದ್ರ, ಅಧ್ಯಕ್ಷರ ಕೇಳ್ಕೊಂಡು ಅವಾಗ ಒಂದ್ 4 ಲಕ್ಷ ರೂಪಾಯಿ ವೆಚ್ಚದಾಗ ಕಂಪೌಂಡ್ ಮಾಡಿದ್ವಿ. ತದನಂತರ ಒಂದ್ 5 ಲಕ್ಷ ರೂಪಾಯಿ ವೆಚ್ಚದಾಗ ಫ್ಲೇವರ್ಸ್ ಮಾಡಿದ್ವಿ. ನಮ್ಮ 3 ಮಂದಿ ಮೆಂಬರ್ಗಳು ಸೇರಿಸಿ ಅವ್ 2 ಕೆಲಸಗಳನ್ನು ಮಾಡಿದ್ವು. ತದನಂತರ ನಮ್ಮ ಶಾಸಕರದಾರಲ್ಲ ಅವ್ರ ಕಡೆ ಒಂದು ಹೋಗಿ ಭೇಟಿ ಬಂದ್ರಿ. ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ಬೈಲೂರು ಶಾಸಕರ ಮಾಂತೇಶಣ್ಣ ಕೌಜಲಿ ಅವ್ರ ಕಡೆ ಹೋಗಿದ್ರಿ. ಹೋದ ಸರ್ ನಮಗೊಂದ್ 4 ಕೊಠಡಿ ಬೇಕಾಗ್ಯಾವ ಸರ್, ಮತ್ತ ಇದ ಸ್ಟ್ರೆಂತ್ ಬಾಳ ಇದೆ, ವಿದ್ಯಾರ್ಥಿನಿಯರದು ಸ್ಟ್ರೆಂತ್ ಬಾಳ ಇದೆ, ಹಾಗಾಗಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಸರ್ ಅಂತ ಅಂದ್ಕೊಳ್ಳಿ. ಆಗ ಇಮಿಡಿಯೇಟ್ಲಿ ಒಂದ್ 4 ಕೊಠಡಿಗಳನ್ನ ನಮಗ ಇದು ಮಾಡಿದ್ರು, ಕಟ್ಟಿಸ್ಕೊಟ್ರು. ಅದನ್ನ ಕಟ್ಟಿಸ್ಕೊಟ್ರು. ಆಮೇಲೆ ಅಷ್ಟಾದ್ಮೇಲೂ ರೀ ಮತ್ತಿನ್ 2 ಕೊಠಡಿನೂ ಮೊನ್ನೆ ಕಟ್ಟಿಸ್ಕೊಟ್ಟು ಅದು ಉದ್ಘಾಟನೆ ಮಾಡಿದ್ರಿ. ಒಟ್ಟ 6 ಕೊಠಡಿಯನ್ನ ನಮ್ಮ ಮಾಂತೇಶ್ ಕೋಜಲಿ ಅವರು ನಮ್ಮ ಮಾದರಿ ಶಾಲೆಗೆ ಕೊಟ್ಟಾರ. ಸರಿ ಸರ್. ಸರ್ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಹೇಳಿ ಸರ್, ಈ ನಿಮ್ಮ ಅವಧಿ ಮುಗಿದು 1.5-2 ತಿಂಗಳಾಯ್ತು ಸರ್. ನೀವು ಅವಧಿ ಇದ್ದಾಗ ಮತ್ತು ಆಡಳಿತ ಅಧಿಕಾರಿ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಇವ್ರು ಬಂದ್ಮೇಲೆ ಯಾವ ರೀತಿ ಜನಗಳಿಗೆ ಒಂದು ಡೆವಲಪ್ಮೆಂಟ್ ಸಿಗ್ತಾ ಇದೆ, ಅನುಕೂಲ ಆಗ್ತಾ ಇದೆ? ಅವಧಿ ಇದ್ದಾಗಂದ್ರೆ ಬಾಳ ಕೆಲಸ ಮಾಡಿಬಿಟ್ಟಿದ್ದೀನಿ. ಮತ್ತ ಅವ್ರ ಹೇಳಿದಂಗ ನಾವು ಕೇಳಿಬಿಟ್ಟವ್ರಿ. ಈಗ ಅಭಿವೃದ್ಧಿ ಅಧಿಕಾರಿಗಳು ಬಿಟ್ಟು ಮತ್ತೆ ಇನ್ನೊಬ್ರು ನೋಡಲ್ ಅಧಿಕಾರಿ ಅಂತ ಬಂದಾರ. ಹಾಗಾಗಿ ಅವ್ರ ಕಡೆಯಿಂದ ಸ್ವಲ್ಪ ಕೆಲಸ ಆಗ್ತಾ ಇದೆ, ಬಟ್ ಸ್ವಲ್ಪ ಸ್ಲೋ ಆಗ್ತಾ ಇದೆ. ನಾ ಇದ್ದಾಗ ಬೇರೆ ಇತ್ತು, ಈಗ ಇದ್ದಾಗ ಬೇರೆ ಐತಿ. ಈ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಒಂದ್ ಲೈಟ್ ಕಂಬ ಲೈಟ್ ಹಾಕ್ಸೋದಾದ್ರ ಆತು, ಇನ್ ನೀರಿಂದ ಆತು ಕೇಳಿದ ಮಾಡ್ತಾರಿಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನಾ ಇದ್ದಂತ ನಾಗ ಸ್ಪಾಟ್ ನಲ್ಲಿ ಆಕ್ಷನ್ ತಗೊಂಡ್ಕ ಸರ್ ನಾವು ಜನಗಳಿಗೆ ಬಗೆಹರಿಸ್ತಿದ್ದೆ. ಹೀಗಾಗಿ ಸ್ವಲ್ಪ ಇದಾಗಿದೆ. ಆದ್ರ ನಮ್ ಪಿಡಿಒ ಅದರಲ್ಲ ಬಾಗ್ಲೆ ಸರ, ಫಸ್ಟ್ ಬಾಗ್ಲೆ ಸರ್ ಇದ್ರು ಸರ್. ಅವಾಗಿದ್ದ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಮ್ಗೆ ಹೇಳ್ತಿದ್ರು, ನಮ್ಗೆ ಮಾಡಂತ ಹೇಳ್ತಿದ್ರು. ಅವರು ಬಂದು ಊರಾಗೆಲ್ಲ ನೋಡ್ತಿದ್ರು, ಇದು ಹಿಂಗಾಗೈತ್ಪ ಇದಟ್ ಮಾಡಿಸ್ಪ ಅಂತ ಹೇಳ್ತಿದ್ರು. ಆ ಪ್ರಕಾರ ನಾವು ಮಾಡಿಸಿದೆವು. ಅದು ಕೌಲಿ ಆಗಿರ್ಬೋದು, ಕಸ ತುಂಬುದಾಗಿರ್ಬೋದು, ಎಲ್ಲಾ ತರದಿಂದ. ಈಗ ನಮ್ಮ ಕನಕನ್ ಅವ್ರು ಚೇಂಜ್ ಆಗಿ ಬಂದಾರ ಸರ್. ಕನಕನ್ ಅವ್ರು ಸರ್ ಅಂತ ಹೇಳಿ ಬೆಸ್ಟ್ ಮನುಷ್ಯರ್ ಅವರು. ಹೇಳಿದ ತಕ್ಷಣನೇ ಅದನ್ನ ಸ್ಪಂದಿಸಿ ಆಗಿಂದಾಗ ರೆಸ್ಪಾನ್ಸ್ ಮಾಡಿ ಅದು ಇಮಿಡಿಯೇಟ್ಲಿ ಕೆಲಸ ಮಾಡ್ತಾರೆ. ಅದು ಕೆಲಸ ಆಗಿರ್ಬೋದು ಅಂತ ಲೈಟ್ ಕಂಬದಾಗಿರ್ಬೋದು, ನೀರಿಂದ ಆಗಿರ್ಬೋದು, ಯಾವುದೇ ತರದಾಗಿದ್ರು ಅದನ್ನ ನಮ್ಗ ಮಾಡ್ತಾರೆ. ಓಕೆ, ಸರಿ ಸರ್. ಸರ್ ನಿಮ್ಮ ಅವಧಿಯಲ್ಲಿ ಇದ್ದಾಗ ಬಿಜೆಪಿ ಪಕ್ಷದ ಅಧಿಕಾರ 2.5 ವರ್ಷ ಐತ್ರಿ, ಕಾಂಗ್ರೆಸ್ ಪಕ್ಷ ಅಧಿಕಾರ 2.5 ವರ್ಷ ಇತ್ತು ಸರ್. ಬಿಜೆಪಿ ಪಕ್ಷದ ಅಧಿಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ದು, ಆದ ನಂತರ ಕಾಂಗ್ರೆಸ್ ಅಧಿಕಾರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್? ನೀವು ಹೇಳಿದ ಕರೆಕ್ಟ್. 2.5 ವರ್ಷ ಬಿಜೆಪಿ ಸರ್ಕಾರ ಇತ್ತಲ್ಲ, ಸರಿ. ಅವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಬೊಮ್ಮಾಯಿ ಸರ್ಕಾರ ಇತ್ತು. ಅವಾಗ 50 ಮನೆಗಳು ಕೊಟ್ಟಿದ್ರು ಸರ್, ನಮ್ ಜನತಾ ಮನೆ ಅಂತ ಹೇಳಿ 50 ಮನೆಗಳು ಕೊಟ್ಟಿದ್ರು. ಆಮೇಲೆ ಅದ 50 ಮನಿನೂ ಹಂಚಿದ್ವು, ಮುರುಗೋಡದ ಎಲ್ಲಾ ವಾರ್ಡ್ಗೆಲ್ಲ ಹಂಚಿದ್ವು, ಬಡವರಿಗೆ ಆದಂತ ಹಂಚಿದ್ವು. ಹಂಚಿ ಮೇಲೆ ತದನಂತರ 2.5 ವರ್ಷ ಆದ್ಮೇಲೆ ನಮ್ ಕಾಂಗ್ರೆಸ್ ಸರ್ಕಾರ ಬಂತು, ನಮ್ ಸಿದ್ದರಾಮಯ್ಯ ಸರ್ಕಾರ ಬಂತು. ಅವಾಗ ನಮ್ ಶಾಸಕರು ಮಾಂತೇಶ್ ಕೋಜಲಿ ಭೇಟಿ ಬಂದು 100 ಮನಿಗಳನ್ನ ನಮಗ್ ಕೊಟ್ರು. ವಸತಿ ಸಚಿವರಾದಂತ ನಮ್ಮ ಜಮೀರ್ ಅಹಮದ್ ಸರ್ ಅದರಲ್ಲ, ಅವರು 100 ಮನಿ ನಮ್ಮ ಮಾಂತೇಶ್ ಕೋಜಲಿ ಅವರು ಕೊಟ್ರು. ಮಾಂತೇಶ್ ಕೋಜಲಿ ಅವರು ನಮ್ಮ ಪಂಚಾಯತಿ ಕೊಟ್ರು. ನಮ್ಮ ಪಂಚಾಯತಿ ವತಿಯಿಂದ ಠರಾವ್ ಮಾಡಿ ಎಲ್ಲಾ ಓಣಿ ನಮ್ಮ 11 ವಾರ್ಡ್ ಅದಾವ, 11 ವಾರ್ಡ್ ಒಳಗೂ ಸರಿ ಸಮನಾಗಿ ಬಡವರು ಯಾರದಾರಲ್ಲ ಅವ್ರ ಕರೆದು ಹಾಕಿದ್ವು. ಅದರಲ್ಲಿ ಒಂದು 4 ಮನಿಗಳು ನಾ ಹಾಕೇನಿ ಸರ್. ₹1 ಅಪೇಕ್ಷೆ ಇಲ್ಲದೆ ಫ್ರೀ ಆಗಿ ಅವ್ರಿಗೆ ಕೊಡುವಂತ ಕೆಲಸವನ್ನು ನಾ ಮಾಡಿದ್ದೆ ಸರ್. ಮತ್ತೆ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನ ಬಗ್ಗೆ ನಿಮ್ ಪಾತ್ರ, ಚರಂಡಿ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ರು? ಇದೆ ಸರ್, ಅದೇನಿದಿಲ್ಲ. ಈಗ ಹೇಗಿರ್ಬೋದು ಅಂತ 3-4 ರಸ್ತೆ ಮಾಡಿದ್ದೇನೆ, ಸಿಸಿ ರಸ್ತಾ. ಆಮೇಲೆ ಬೋರ್ ನಿಮ್ಗೆ ಹೇಳಿನಲಾಗ್ಲೆ ಕೌಜಲಿ ಸಾಹೇಬರಿಂದ ಒಂದು ಬೋರ್ ಆದಂತೇಳಿ ಅದು ಆಗಿದೆ. ಆಮೇಲೆ ಎಲ್ಲೆಲ್ಲೂ ಒಂದ್ ಸ್ವಲ್ಪ ವಾಟರ್ ಸಪ್ಲೈ ಇರಾಕಿಲ್ಲ ಒಂದೊಂದು ವಾರ್ಡ್ನಾಗ, ಆ ವಾರ್ಡ್ ವಾಟರ್ ಸಪ್ಲೈ ಮಾಡಿದ್ದೇನೆ. ಈಗ ಒಂದೊಂದು ನಳ ಹಾಕಿಲ್ಲ, ಮತ್ ಜೆ ಮತ್ತೆ ವರ್ಕ್ ಬಂತು, ಅದು ವರ್ಕ್ ಮಾಡಿಸಿದ್ದೇನೆ. ಹಾಗಾಗಿ ಎಲ್ಲ ಅನುಕೂಲ ಆಗಿದೆ. ಆದ್ರೆ ಹಂಗಂತ ಇನ್ನಕ್ಕ ಸ್ವಲ್ಪ ಮಾಡುವಿದೆ, ಆದ್ರೆ ಇನ್ನ ಜನರ ಅಭಿಪ್ರಾಯ ಹೇಗಿದೆ ನೋಡ್ಕೋಬೇಕು. ಹಾಗಾದ್ರೆ ಈಗಂತ ಆಲ್ರೆಡಿ ನನ್ನ ಆರಿಸ್ತಂದು ಇಷ್ಟು ಕೆಲಸ ಮಾಡಿದ್ದೇನೆ, ಅದು ಜನರು ಗೊತ್ತಿದೆ. ಹಾಗಾಗಿ ಇನ್ನು ಮುಂದೆ ಬರುವಂತ ಎಲೆಕ್ಷನ್ ನನ್ನ ಮತ್ತೆ ಆರಿಸ್ತಂದ್ರೆ ನಾ ಇನ್ನ ಡೆವಲಪ್ಮೆಂಟ್ ಮಾಡ್ತೇನೆ, ಇನ್ನ ಹೆಚ್ಚಿಂದ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಪಡ್ತೇನೆ. ಸರ್, ಹೋದ ಚುನಾವಣೆ ಮತ್ತು ಮುಂಬರುವ ಚುನಾವಣೆ ಏನ್ ವ್ಯತ್ಯಾಸ ಸರ್ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ?
ಸರಿ ನಿಮ್ ಕೇಳಿ. ಹೋದ ಚುನಾವಣೆ ಮತ್ತು ಮುಂಬರುವ ಚುನಾವಣೆ ಏನ್ ವ್ಯತ್ಯಾಸ, ಯಾವ ರೀತಿ ಒಂದು ಕಾಂಪಿಟೇಷನ್ ಇದೆಯಲ್ಲ? ಹೇಳ್ತೇನೆ ಸರ್. ಈಗ ಹೋದ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಮ್ಮ ರಾಹುಲ್ ಗಾಂಧಿ ಸರ್ ಕೂಡಿಸಿ ಒಂದು 5 ಗ್ಯಾರಂಟಿ ಕೊಟ್ಟಿದ್ರು. ಒಂದು ಅನ್ನ ಭಾಗ್ಯ, ಒಂದು ಶಕ್ತಿ ಭಾಗ್ಯ, ಆಮೇಲೆ ಶಕ್ತಿ ಯೋಜನೆ, ಆಮೇಲೆ ಇದು ವಿದ್ಯುತ್, ಆಮೇಲೆ ಗೃಹ ಜ್ಯೋತಿ ಅಂತಾರೆ, ವಿದ್ಯುತ್ ಅಂದ್ರೆ ಗೃಹ ಜ್ಯೋತಿ, ಆಮೇಲೆ ಯುವ ನಿಧಿ, ಆಮೇಲೆ ಇದು ಗೃಹಲಕ್ಷ್ಮಿ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಪ್ರತಿ ಕಂತು ಬರ್ತಾ ಇದೆ. ಈಗಿನ ಮಟ್ಟ ಆದ್ರೂ 27 ಕಂತು ಬಂದಿದೆ. ಆಮೇಲೆ ತದನಂತರ ಗೃಹ ಜ್ಯೋತಿ ಪ್ರತಿಯೊಂದು ಮನೆಗೂ ವಿದ್ಯುತ್ ಫ್ರೀ, 700 ಯೂನಿಟ್ ಮಟ್ಟ ಫ್ರೀ. 700 ಯೂನಿಟ್ ಅಂದ್ರೆ 700 ಯೂನಿಟ್ ಅಲ್ಲ, ಅವ್ರು ಒಂದು ವರ್ಷದ ಸರಾಸರಿ ಯೂನಿಟ್ ಒಳಗ ಎಷ್ಟು ಅವರು ಸುಟ್ಟಿರ್ತಾರಲ್ಲ. ಈಗ ನಂದು ಎಕ್ಸಾಂಪಲ್, ನಂದ ಮನಿದ 50 ಯೂನಿಟ್ ನಾ ಸುಟ್ಟೇನ್ರಿ. ಅದಕ್ಕೆ ಇನ್ 10 ಯೂನಿಟ್ ಕಾಂಗ್ರೆಸ್ ಸರ್ಕಾರದಿಂದ ಫ್ರೀ ಆಗಿ 50 ಅಂದ್ರೆ ನಾ 50 ಯೂನಿಟ್ ಸುಟ್ಟಿದ್ರೆ 60 ಯೂನಿಟ್ ಫ್ರೀ ಆಗತ್ತೆ. 60 ಯೂನಿಟ್ ಮೇಲೆ ಏನಾರ 1 ಯೂನಿಟ್ ಹೋಗಿತ್ತಂದ್ರೆ ಅದ್ರ ನಾವು ದುಡ್ಡು ಕಟ್ಟಬೇಕು. ಹಾಗಾಗಿ ಚಲೋ ಇದೆ. ತದನಂತರ ಯುವ ನಿಧಿ ಬಂದಿದೆ. ಯುವ ನಿಧಿದು ಯಾರು ಡಿಗ್ರಿ ಕಲ್ತಿರ್ತಾರಲ್ಲ, ಡಿಗ್ರಿ ಹೋಲ್ಡರ್ಸ್ಗೆ 1,500, ಆಮೇಲೆ 3,000 ರೂಪಾಯಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಅದು ಅಷ್ಟೇ ಅಲ್ಲದ ಅನ್ನ ಭಾಗ್ಯ 5 ಕೆಜಿ ಅಕ್ಕಿ ಕೊಡ್ತಿದ್ರು ಸಿದ್ದರಾಮಯ್ಯ ಸರ್. ಇನ್ನ 5 ಕೆಜಿ ಕೊಡ್ತಾ ಇದ್ದೇವೆ. ಮೊದಲು ಅಕ್ಕಿ ಬರ್ತಾ ಇರಕ್ಕಿಲ್ಲ, ಅದಕ್ಕೆ ದುಡ್ಡು ಕೊಡ್ತಿದ್ದು. ಅದಕ್ಕೆ ಈಗ ಮತ್ತೆ ಅಕ್ಕಿ ಬರ್ತಾ ಇದೆ. 10 ಕೆಜಿ ಒಂದು ಮನುಷ್ಯ 10 ಕೆಜಿ ಕೊಡ್ತಾ ಇದ್ದೇವೆ. ಹಾಗಾಗಿ ಎಲ್ಲಾ ಗ್ಯಾರಂಟಿಗಳು ನಡೀತಾ ಇದೆ. ಮತ್ತೆ ಇನ್ನೊಂದು ಎಸ್ಪೆಷಲ್ ಹೇಳಬೇಕಾ, ಗೃಹಲಕ್ಷ್ಮಿ 2,000 ರೂಪಾಯಿ ಒಂದು. ಇನ್ನೊಂದು ಏನಂದ್ರೆ ಬಸ್ ಶಕ್ತಿ ಯೋಜನೆ ಒಳಗ ಮಹಿಳೆಗೆ ತುಂಬಾ ಅನುಕೂಲವಾಗಿದೆ. ಹೇಗಂತಂದ್ರೆ ಅವರು ಅಣ್ಣತಮ್ಮರ ಮನೆಗೆ ಹೋಗ್ಬೇಕಾದ್ರ, ತವ್ರ ಮನೆಗೆ ಹೋಗ್ಬೇಕಾದ್ರ ಗಂಡರು ರೊಕ್ಕ ಕೇಳ್ಬೇಕಾಗಿತ್ತು. ಈಗ ಅದೇನಿದಿಲ್ಲ, ಸುಮ್ಮ ಗಂಡಿಗೆ ಹೇಳೋದೈತಿ, ಹೋಗೋದೈತಿ. ಆಮೇಲೆ ದೇವಸ್ಥಾನ ನೋಡ್ರಿಕ್ಕಿಲ್ಲ, ಧರ್ಮಸ್ಥಳ ಆಗಿರ್ಬೋದು, ಹೊರನಾಡು ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಈ ತರ ಎಲ್ಲಿ ಹೋಗ್ರಿಕ್ಕಿಲ್ಲ. ಈಗ ಎಲ್ಲರೂ ಹೆಣ್ಮಕ್ಳು ಕೂಡಿಸಿ ಈ ಓಣಿಯಲ್ಲಿ ಒಂದು 10 ಮಂದಿ ಹೆಣ್ಮಕ್ಳೆಲ್ಲ ಕೂಡಿಸಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತಾರೆ, ₹1 ಇಲ್ಲದ. ಅದಂತ ಯೋಜನೆಗಳನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ತಂದಿದ್ದಾರೆ, ಚಲೋ ಆಗಿದೆ. ಸರಿ ಸರ್, ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಹೇಳಿ ಸರ್. ಇವಾಗ ಅವಧಿ ಮುಗಿದಿದೆ, ಇನ್ ಮುಂಬರುವ ಚುನಾವಣೆಗೆ ನಿಮ್ಮ ಅಭಿಪ್ರಾಯ, ಇನ್ ಮುಂದ್ ಭಾಗಿಯಾಗಿ ಈ ಚುನಾವಣೆಗೆ ನಿಲ್ತೀರಾ ಅಥವಾ ಹಿಂಸರಿತೀರಾ? ಇಲ್ಲ, ನಿಲ್ತೇನೆ ಸರ್. ಯಾಕಂದ್ರೆ ನಾವು ಸಾಕಷ್ಟು ಕೆಲಸ ಮಾಡಿದ್ದೇನೆ, ಅದನ್ನ ಜನಗಳು ನೋಡಿದ್ದಾರೆ. ಆದ್ರೆ ಜನಗಳ ಮೇಲೆ ನಾ ಬಿಟ್ಟೇನಿ. ಇನ್ನ ಕೆಲಸ ಅದಾವ, ಸಾಕಷ್ಟು ಕೆಲಸ ಮಾಡೀನಿ ಅಂತಂದ್ರ ಇನ್ನ ಅದಾವೆ. ಸ್ವಲ್ಪ ಮಟ್ಟಿಗೆ ಮಾಡಿದ್ದೇನೆ, ನನ್ನ ಸಂತೃಪ್ತ ಆಗೋ ಮಟ್ಟ ಮಾಡಿದ್ದೇನೆ. ಏನ್ ನನ್ನ ಜನ ನನ್ನ ಮಾತು ಕೊಟ್ಟಿದ್ರು, ಈ ಕೆಲಸ ಮಾಡಂಗಿದ್ರು, ಅವೆಲ್ಲಾ ಕೆಲಸ ಮಾಡಿ ಮತ್ತು ಹೆಚ್ಚಿಗೆ ಮಾಡಿದ್ದೇನೆ. ಏನ್ ನಮ್ಗೆ ಅಭಿಪ್ರಾಯ ಎಲೆಕ್ಷನ್ ಕೇಳೋತ್ನಾಗ ನಂಗ ಹೇಳಿದ್ರು ಅವ್ರು, ನೀ ಇದನ್ನ ಮಾಡ್ಬೇಕು, ಈ ರಸ್ತೆ ಮಾಡ್ಬೇಕು, ಇದನ್ನ ಮಾಡ್ಬೇಕು ನನಗ ಹೇಳಿದ್ರೆ ಅದಕ್ಕೆ ಹೆಚ್ಚು ಮಾಡಿದ್ದೇನೆ. ಆದ್ರೂ ಇನ್ನೂ ಅದಾವೆ, ಅವ್ರು ಹೇಳಿದ್ರು ನನ್ಗೆ ಅದಾವೆ. ನಾವನ್ನೆಲ್ಲ ತಲೆ ಇಟ್ಕೊಂಡೀನಿ. ಮುಂದ್ ಬರುವ ಚುನಾವಣೆಯಲ್ಲಿ ನನ್ನ ಆರಿಸ್ಯ ತಂದಿದ್ದಾದ್ರೆ ಮತ್ತೆ ಅವಷ್ಟು ಕೆಲಸಗಳನ್ನ ನಾ ಮಾಡಿಕೊಡ್ತೇನೆ. ಮತ್ತ ಇನ್ನ ಯಾವ್ದಾದ್ರು ಇದ್ರು ನನ್ಗೆ ಅವ್ರು ಹೇಳಿದ್ರಂದ್ರೆ ಅದನ್ನ ಚಾಚು ತಪ್ಪದೆ ಅದನ್ನ ಸರ್ಕಾರದ ಅನುದಾನ ತರಿಸಿ ನಾ ಮಾಡೋ ಜವಾಬ್ದಾರಿ ನಾ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಸರಿ ಸರ್, ನಿಮ್ದ ಜನಗಳ ಜೊತೆ ಯಾವ ರೀತಿ ಸಹಾಯ ಸಹಕಾರ ಐತ್ರಿ? ಮತ್ ಜನರಿಂದ ನಿಮ್ಗೆ ಯಾವ ರೀತಿ ಸಹಾಯ ಸಹಕಾರ ಬಂದಿದೆ? ಜನರಿಂದಂತೆ ಸಹಕಾರ ಅಂತ ಬಾಳ ಇದೆ ಸರ್. ನನ್ನ ಪಕ್ಷಾತೀತವಾಗಿ ನೋಡ್ತಾರೆ. ಈಗ ನಮ್ಮ ವಾರ್ಡ್ ನಲ್ಲಿ ಒಂದಷ್ಟು ಬಿಜೆಪಿ ಇದೆ. ಸರಿ, ಅದನ್ನ ನೋಡದೆ ನನ್ನ ಪ್ರಾಮಾಣಿಕವಾಗಿ ನನಗೆ ವೋಟ್ ಹಾಕ್ತಾರೆ. ಸರಿ, ಪಕ್ಷ ಬಂದಾಗ ಅದು ಏನೇನೋ ಆಗಬಹುದು. ಗ್ರಾಮ ಪಂಚಾಯತಿ ಅಂತ ಲೆವೆಲ್ ಬಂದಾಗ ನನಗೆ ಮತ ಹಾಕ್ತಾರೆ. 7 ಮಂದಿ ನಾವು ನಿಂತರು ಹೈಯೆಸ್ಟ್ ವೋಟ್ ನನಗೆ ಹಾಕಿದ್ದಾರೆ. ನಾವು ಕಾಂಗ್ರೆಸ್ ವ್ಯಕ್ತಿ ಅಂತ ನಾನು ನೋಡಿಲ್ಲ. ಪಕ್ಷ ಭೇದವಿಲ್ಲದಂತ ಯಾವ್ದು ನಮ್ಮ ವಾರ್ಡ್ ಸರಿ ಅಂತ ಹೇಳಕ್ ದೊಡ್ಡ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ನನಗೆ ಈಗ ಮತ್ತು ಗೆಲ್ಲಿಸ್ತಾರೆ ಅಂತೇಳಿ ಕಾನ್ಫಿಡೆಂಟ್ ಇದೆ. ಸರ್, ಇನ್ ಕೊನೆ ಪ್ರಶ್ನೆಯಾಗಿ ಬಂದ್ರಿ ಸರ್. ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಹೇಳಿ. ಮಕ್ಕಳ ಶಿಕ್ಷಣ ಮಕ್ಕಳ ಅಭಿವೃದ್ಧಿ ಬಗ್ಗೆ ಅಂಗನವಾಡಿ ಕೇಂದ್ರ ಆಗ್ಲಿ, ಈ ಶಾಲಾ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಬಗ್ಗೆ, ಇದು ಊಟದಲ್ಲಿ ನೀರಿನ ವ್ಯವಸ್ಥೆ ನಿಮ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸ್ತಿದ್ವಿ? ಹೌದು, ನೀವು ಕೇಳಿದ ಕ್ವಶನ್ ಗುಡ್ ಕ್ವಶನ್. ಈಗ ಅಂಗನವಾಡಿ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದ್ ವಿಸಿಟ್ ಕೊಟ್ಟಿದ್ದೆ. ಎಷ್ಟು ಅಂತಿದೆ ನೋಡಿದೆ, ಒಂದ್ 24 ಹುಡುಗರು ಇದ್ರು. ಅದು 1 ವರ್ಷದಿಂದ 3 ವರ್ಷ ಮಟ್ಟ ಇರ್ತದೆ ಅಂಗನವಾಡಿ ಅಂತ ಹೇಳಿ. ಅಲ್ಲಿ ತತ್ತಿ ಕೊಡ್ತಾರೆ, ತತ್ತಿ ಆಮೇಲೆ ಮತ್ತೇನ ಫುಡ್ಸ್ ಕೊಡ್ತಾರಲ್ಲ, ಅದನ್ನ ನೋಡ್ಕೊಂಡು ಎಲ್ಲ ಚಲೋ ಇದ್ವಿ. ಹುಡುಗರಿಗೆ ಕೊಡ್ತಾ ಇದ್ರು, ಅದನ್ನ ನೋಡ್ಕೊಂಡು ಅವ್ರಿಗೆ ಹೇಳಿ ಬಂದೆ. ತದನಂತರ ಮಾದರಿ ಶಾಲೆ ಹೋಗಿದ್ದೆ. ಒಂದ್ ದಿವಸ ಬಿಸಿ ಊಟ ಕಾರ್ಯಕ್ರಮ ಆಯ್ತು, ನಮ್ ಸಿದ್ದರಾಮಯ್ಯ ಮಾಡಿದ್ದು. ಬಿಸಿ ಊಟ ಕಾರ್ಯಕ್ರಮದಲ್ಲಿ ಒಂದ್ ದಿವಸ ನಾನು ಭಾಗಿಯಾದೆ ಮಕ್ಕಳ ಜೊತೆ. ಅಂದ್ರೆ ಯಾವ ಟೈಪ್ ಅವ್ರ ಊಟ ಅಂದ್ರೆ ಅಡ್ಗೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ನಾವು ಹೋಗಿ ಅವ್ರ ಮಕ್ಕಳ ಮೇಲೆ ಕುಂತು ನಾನು ಕೊನೆ 2 ಕಾಲ ಊಟಕ್ಕೆ ಬಿಟ್ಟಿದ್ದು. ಅವಾಗ ನಾನು ಪಕ್ಕ ಹೋಗಿ ಕುಂತೆ, ಜನಗಳ ವಿದ್ಯಾರ್ಥಿಗಳ ಕುಂತ ನಾನು ಊಟ ಮಾಡಿದೆ. ಬಿಸಿ ಊಟ ತುಂಬಾ ಚೆನ್ನಾಗಿದೆ, ಏನ ಯಾವ್ದೇ ತರದಂತ ಇದಿಲ್ಲ, ಚಲೋ ಇದೆ. ಮತ್ತೆ ನೀರಿಂದ ಅಂತಂದ್ರಲ್ಲ, ನೀರಿಂದ ಸೌಲಭ್ಯನ ಅಲ್ಲಿ ಒದಗಿಸಿಕೊಂಡಿದೆ. ಏನ್ ಅಡೆತಡೆಗಳು ಇಲ್ಲ. ಕರೆಂಟ್ ಇತ್ತಂದ್ರ ಕಂಪಲ್ಸರಿ ನೀರ್ ಇರುತ್ತದೆ. ಒಂದ್ ವೇಳೆ ಕರೆಂಟ್ ಹೋದ್ರು ರೀ
ಅದಕ್ಕೆ ಮೊದ್ಲು ನಾವು ಟಾಕೆಗಳು ಮಾಡಿದ್ವಿ ಒಂದೆರಡು, ಅದನ್ನ ತುಂಬಿಸ್ಬಿಟ್ಟದ್ದು. ಓಕೆ ಸರ್, ಜನಗಳಿಗೆ ಒಂದು ಬೀದಿ ದೀಪ ಡೆವಲಪ್ಮೆಂಟ್ಸ್ ರೀ ಯಾವ ರೀತಿ ಮಾಡಿದ್ರಿ? ಮಾಡೀನಿ ಸರ್. ಎಕ್ಸಾಂಪಲ್ ಒಂದ್ ನಿಮ್ಗೆ ಹೇಳಲೇಬೇಕು. ಇದ ನಮ್ಮ ವಾರ್ಡಿನ ಜನ ಆತು, ನಮ್ಮ ಊರ್ ಜನ ಆತು, ಎಲ್ಲರಿಗೂ ಒಂದು ಅನುಕೂಲವಾದಂತ ಕೆಲಸವನ್ನ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಕೂಡಿ ನಾವು ಮುರುಗೋಡ ರುದ್ರಭೂಮಿ ಅಂದ್ರೆ ಸ್ಮಶಾನಕ್ಕ ನಾವು ಅಂದ್ರೆ ಈಗ ಯಾರ ತಿರ್ಕೊಂಡ್ರ ರಾತ್ರಿ ವೇಳೆ ಯಾರ ತಿರ್ಕೊಂಡ್ರ ನಾವು ಚುಮ್ನಿ ಮತ್ತೆ ಹಿಲಾರ್ ಹಿಡ್ಕೊಂಡ್ ಹೋಗ್ತಿದ್ವಿ. ಈಗ ಚುಮ್ನಿ ಬಂದಾಗ್ಬಿಟ್ಟಿದೆ. ಡಿಸೈಲ್ ಪೆಟ್ರೋಲ್ ಅದನ್ನ ಒಂದ್ ₹500 ತಗೊಂಡು ಅದಕ್ಕೆ ಹಿಲಾರ್ ಹಿಡ್ಕೊಂಡ್ ನಾವ್ ಹೊಕ್ಕಿದ್ದು. ಅದ ನನಗ ಬಾಳ ಇದಾದದ್ದು. ಯಾರ ತಿರ್ಕೊಂಡ್ ಹಿಂಗ್ಯಾಕ್ ಹೋಗಾರಪ್ಪ, ಲೈಟ್ ಇಲ್ಲ ಒಂದ್ ಇದಿಲ್ಲ ಅನ್ಕೊಳ್ಳಿ ನಾ ಗ್ರಾಮ ಪಂಚಾಯತಿ ಆದ್ಕೊಳ್ಳಿ ನಮ್ಮ ಅಧ್ಯಕ್ಷರು ಭೇಟಿ ಆದೆ. ಅಧ್ಯಕ್ಷರ ಮತ್ತ ಒಂದ್ ಅಂದ್ರೆ ಮೀಟಿಂಗ್ ನಡೀತಿದೆ, ನಮ್ಗೆ ಮಂತ್ಲಿ ಒಂದು ಮೀಟಿಂಗ್ ನಡೀತಿದೆ ತಿಂಗಳ. ಅವಾಗ ನಾನು ಎದ್ದು ನಿಂತ ಒಂದ್ ಮಾತು ಹೇಳಿದೆ, ಇಷ್ಟೆಲ್ಲಾ ಮಾಡತ್ತೇವೆ ನಾವು ಡೆವಲಪ್ಮೆಂಟ್, ನಮ್ಮ ರುದ್ರಭೂಮಿಗೆ ಒಂದು ಬಸ್ ಸ್ಟ್ಯಾಂಡ್ ಅಂತ ಹಿಡಿದ ರುದ್ರಭೂಮಿ ಮಠನು ಬೀದಿ ಲೈಟ್ ಕಂಬ ಹಾಕೋನು ಅಂತ ನಾ ಹೇಳಿದೆ. ಅದಕ್ಕೆಲ್ಲರೂ ಒಪ್ಪಿಪಟ್ರು. ಕಾಸ ಒಂದು ₹7,80,000 ಇಟ್ರು ಅದಕ್ಕೆ. ಅಷ್ಟ್ರು ಕೂಡಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡಿ ಒಂದ್ 12 ಬೀದಿ ಕಂಬಗಳನ್ನ ಇಟ್ಟಿ ಕಾಸ ಬೀದಿ ಲೈಟ್ ಹಾಕಿದ್ವು. ಅವಾಗಿಂದ ನಾವು ಹಿಲಾರ್ ಹಿಡ್ಕೊಂಡು ಹೋಗುದಿಲ್ಲ. ಯಾರ ರಾತ್ರಿ ವೇಳೆ ತಿರ್ಕೊಂಡ್ರು ಪಂಚಾಯತ್ ಅವ್ರು ಮಾಡಿರೋ ಅಂತೇಳಿ ಇಡೀ ಊರ್ ಜನನೇ ಹೋಗ್ತಾರೆ. ಅದಷ್ಟೇ ಅಲ್ಲದೆ ಇನ್ನೊಂದ್ 4 ಕಂಬ ಕಮ್ಮಾಗಿದ್ದು. ಮತ್ತ್ 15 ಹಣಕಾಸಿನಾಗ ನಾ ವೈಯಕ್ತಿಕವಾಗಿ ₹1,00,000 ಇಟ್ಕೊಂಡ್ ಕಾಸ ಅವನ್ 4 ಬೀದಿ ಕಂಬಗಳನ್ನ ಹಾಕಿ ಡೆವಲಪ್ಮೆಂಟ್ ಮಾಡಿದೆ. ಮತ್ತೆ ಇಳ್ಯಾಕ್ ರಸ್ತೆ ಹಾಕಿಲ್ಲ, ಒಂದ್ 2 ಪೈಪ್ ಹಾಕಿ ಕಟ್ಟಡ ಮಾಡಿದೆ. ಕಟ್ಟಡ ಮಾಡಿಸಿ ಫ್ಲೇವರ್ಸ್ ಹಾಕಿಸಿ ಈಗ ಹೆಣ ತಗೊಂಡ್ ಹೋಗಾಕ ಅನುಕೂಲ ಮಾಡಿಕೊಟ್ಟೆ ಜನಗಳಿಗೆ. ಹೀಗಾಗಿ ಎಲ್ಲ ವರ್ಕ್ ಚೆನ್ನಾಗಿದೆ ಸರ್. ಇನ್ನೊಂದು ಪ್ರಶ್ನೆ ಇನ್ನೊಂದು ಮರ್ತಿಲ್ಲ ಸರ್, ಅದನ್ನ ಹೇಳ್ಬೇಕ. ಬೀದಿ ದೀಪಗಳು ಅಂತಂದ್ರೆ ಆದ್ಮೇಲೆ ನೆನಪಾತು. ಒಂದೊಂದು ದೇವಸ್ಥಾನದಲ್ಲಿ ಬಾಳ ಕತ್ಲಾಕೈತಿ ಸರ್, ಹೈಮ್ಯಾಕ್ಸ್ ಹಚ್ಚಿದೆ. ಒಂದು ಹಳೆ ಬಸ್ ಸ್ಟ್ಯಾಂಡ್ದಾಗ ಹನುಮಂತಿಯವ್ರ ಗುಡಿ ಅಂತಿದೆ, ಅಲ್ಲೊಂದು ಹೈಮ್ಯಾಕ್ಸ್ ₹1,00,000 ವೆಚ್ಚದಾಗ ಪಂಚಾಯತಿ ಬರದಲ್ಲಿ ಅದನ್ನ ಹಾಕಿಸ್ಕೊಟ್ಟೆ. ಆಮೇಲೆ ಮಲ್ಲಿಕಾರ್ಜುನ ಓಣ್ಯಾಗ ಅಂತೇಳಿ ಅಲ್ಲೊಂದು ಬೀದಿ ದೀಪ ಒಂದ್ ಅಷ್ಟು ಮೆಂಬರ್ ಕೂಡಿ 5 ಮೆಂಬರ್ಗಳು ಕೂಡಿ ಹನುಮಂತಿಯರ ಗುಡಿ ಆಗಿರ್ಬೋದು, ಆಮೇಲೆ ಮಲ್ಲಿಕಾರ್ಜುನ ಗುಡಿ ಆಗಿರ್ಬೋದು, ಅವನ್ನೆರಡು ಮಾಡಿಸಿದ್ವು. ತದನಂತರ ನಮ್ಮ ವಿಠೋಬ ಗುಡಿ, ನಮ್ಮ ರಂಗಾರಿವಣಿಯಲ್ಲಿ ಇರುವಂತ ವಿಠೋಬ ಗುಡಿಯಲ್ಲಿ ಒಂದು ಹೈಮ್ಯಾಕ್ಸ್ ಹಾಕಿಸಿದ್ವು. ನಾವು ಅಷ್ಟು ಸದಸ್ಯರೆಲ್ಲ ಕೂಡಿ ನಾವು ಮಾಡಿಸಿದ್ದೇವೆ, ನಮ್ಮ ವಾರ್ಡಿನ ಸದಸ್ಯರು. ಓಕೆ ಸರ್, ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಹೇಳಿ, ನೀವು ಈ ರಾಜಕಾರಣಿ ಬಂದರಿಂದ ಅಲ್ಲಿಂದವರೆಗೂ ಇಲ್ಲಿಯವರೆಗೂ ಒಂದು ಯಾವ ರೀತಿ ನಿಮ್ ರಾಜಕಾರಣಿಯ ಅನುಭವ ಜೀವನ ಸರ್? ಯಾವ ರೀತಿ ನಿಮ್ ಪ್ರಯಾಣ ಇತ್ತು? ಇದೆ ಸರ್, ಬಾಳ ಇದೆ, ಹೇಳ್ತೀನಿ. ಹೇಳ್ಬೇಕಂತಂದ್ರ ಮನೆ ಫಸ್ಟ್ ನಾನು ಸರ್ ನಿಮ್ಮ ಈ ರಾಜಕಾರಣಿ ಜೀವನದ ಅನುಭವ ಮತ್ತು ನೀವು ಯಾವ್ಯಾವ ಈ ಅವಧಿ ಮುಗಿಯೋವರೆಗೆ ಕೆಲಸ ಮಾಡಿಸಿದ್ರೆ ಯಾವ್ಯಾವ ಕೆಲಸ ನಿಮ್ಗೆ ಇಷ್ಟವಾದ್ರೆ ಮಾಡಿಸಿದ್ದು? ಬಹಳ ಕೆಲಸ ಇಷ್ಟ ಆಗಿದ್ರೆ ಯಾವ ಪ್ರತಿಯೊಂದು ಇಷ್ಟ ಮಾಡಿದ್ದೇನೆ. ಒಂದು ಎಕ್ಸಾಂಪಲ್ ಆಗಿರ್ಬೋದು ಅಂತಂದ್ರೆ ಅದು ನೀರಿಂದ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಗಟ್ರ ಆಗಿರ್ಬೋದು, ಇವೆಲ್ಲ ನಾನು ಮನಸ್ಸಿಗೆ ಬಂದ ಮಾಡಿದ್ದೇನೆ. ಮತ್ತ ಆಮೇಲೆ ಶಾಲಾ ಕೊಠಡಿಗಳಾಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ಫ್ಲೇವರ್ಸ್ ಆಗಿರ್ಬೋದು, ಹೈಮ್ಯಾಕ್ಸ್ ಆಗಿರ್ಬೋದು, ಸ್ಮಶಾನಕ್ ಮಾಡಿದಂತ್ರಿ ಬಹಳ ನೆಮ್ಮದಿ ಬಂದಿದೆ. ಯಾಕಂತಂದ್ರೆ ಬಹಳ ತೊಂದರೆ ಆಗಿತ್ತು, ಹಿಲಾರ್ ಹಿಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಅದನ್ನ ಮಾಡಿದಂತ ನಮ್ಗೆ ದೊಡ್ಡ ಖುಷಿ ಆಗಿದೆ. ಇನ್ನೂ ಕೆಲಸಗಳನ್ನ ಮಾಡ್ತೀನಿ, ಆದ್ರೆ ಜನರ ಮತದಾರರು ನನ್ನ ಕೈ ಹಿಡಿಬೇಕು. ಕೈ ಹಿಡಿದ್ರೆ ಮತ್ತು ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡ್ತೀನಿ. ಈ ರಾಜಕಾರಣಿ ಅನುಭವ ಸರ್ ಇಲ್ಲಿವರೆಗೆ ಯಾವ ರೀತಿ ಇತ್ತು? ಸರಿ, ರಾಜಕೀಯ ಅನುಭವ ಅಂತಂದ್ರೆ ಆಕ್ಚುಲಿ ನಾನು ಸ್ಕೂಲ್ ಕಾಲೇಜ್ ಕೂಸ್ಲೆ ಮನೆಗೆ ಇದ್ದೆ, ಟೈಲಿಂಗ್ ಕೆಲಸ ಮಾಡ್ತಿದ್ದೆ. ತದನಂತರ ಎಲೆಕ್ಷನ್ ಬರಾಕತ್ತು, ಕಾಂಗ್ರೆಸ್ ಬಿಜೆಪಿ ಅಂತ ಬರಾಕತ್ತು. ಅವ್ರದೆಲ್ಲ ನೋಡಾಕೈತೆ, ಅವ್ರು ರಾಜಕೀಯ ಕಾಂಗ್ರೆಸ್ ಬಿಜೆಪಿ ಅನ್ಕೊಂತ ಹೋತು. ಆ ಪ್ರಕಾರ ನಾನು ಹೋದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಪ್ಪ ಮೊದ್ಲಿಂದ ಕಾಂಗ್ರೆಸ್, ಅವನ ಪ್ರಕಾರ ನಾನು ಕಾಂಗ್ರೆಸ್ ಹೋದೆ. ಅವರು ಅಭಿವೃದ್ಧಿಗಳು ನೋಡಿದೆ, ಇಷ್ಟ ಆಯ್ತು. ಅವ್ರ ಪ್ರಕಾರ ಹೋಗೋಸ್ಕರ ಚಂದೆ ಮಾಡ್ಕೊಂತ ಹೋದೆ. ಸರಿ, ಇನ್ ಕೊನೆಯದಾಗಿ ಬಂದ್ಬಿಟ್ಟು ನಿಮ್ಮ ಹೈಕಮಾಂಡ್, ಪಕ್ಷದ ಹೈಕಮಾಂಡ್ಗೆ ಒಂದು ಕಿವಿ ಮಾತು ಹೇಳಿಕೆ ಏನ್ ಬಯಸ್ತೀರಿ? ಹೇಳ್ಬೇಕಂತಂದ್ರೆ ನಮ್ಮ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಸರ್ ಆಗಿರ್ಬೋದು, ಹಾಗೂ ನಮ್ಮ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ತದನಂತರ ನಮ್ಮ ಮತಕ್ಷೇತ್ರದಂತ ನಮ್ಮ ಬೈಲೂರು ಮತಕ್ಷೇತ್ರದಂತ ಮಹಂತೇಶಣ್ಣ ಕೌಜಲಿಗೆ ಇರ್ಬೋದು. ಇವರಲ್ಲಿ ಏನಂತ ಹೇಳ್ಕೋದಂತಂದ್ರೆ 2028ಕ್ಕ ಮತ್ತು ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಅಂತ ಹೇಳೋದು ಇಷ್ಟಪಡ್ತೇನೆ. ಅಂತದ್ರಾಗ ನಮ್ಮ ಮಹಂತೇಶ್ ಕೌಜಲನ್ನು ಮುಖ್ಯವಾಗಿ ಹೈಯೆಸ್ಟ್ ಹೋಟ್ಲಿ ಗೆಲ್ಲಿಸ್ತೇವೆ ಅಂತ ಹೇಳಿ ಜನಗಳಿಗೆಲ್ಲ ಬಿಡ್ಕೋತೀನಿ, ಮತ ಹಾಕ್ರಿ ಅಂತ. ಯಾಕಂತಂದ್ರ 5 ಗ್ಯಾರಂಟಿಗಳು ಕೊಟ್ಟಾರ, ಸಾಕಷ್ಟು ಬಡವರಿಗೆ ಕೆಲಸ ಒದಗಿಸ್ಯಾರ. ಹಾಗಾಗಿ ಎಲ್ಲಾ ಕೊಡ್ತಾರಿಂದ ಅನುಕೂಲ ಆಗಿದೆ. ನಮ್ಮ ಮಹಂತೇಶ್ ಕೌಜಲ್ ಬರ್ಲಿ ಅಂತ ಬಿಡ್ಕೋತೀನಿ. ತದನಂತರ ಮತದಾರರಿಗೆ ಏನ್ ಬಿಡ್ಕೋದಂತಂದ್ರ ನನ್ನೂ ಗೆಲ್ಲಿಸಿ ಗ್ರಾಮ ಪಂಚಾಯತಿಗೆ ಬೇಡ್ಕೊತೀನಿ. ಸರಿ, ನಿಮ್ದು ಇನ್ನೊಂದು ಕೊನೆಯದಾಗಿ ಈ ಮಾತು ನಿಮ್ಮ ಆರಿಸಿ ತಂದಂತ ಜನಪ್ರೇಮಿಗಳಿಗೆ
ಇನ್ನು ನಿಮ್ಮದು ಅವರಿಗೆ ಹೇಳಿಕೆ ಏನ್ ಬಯಸ್ತೀರಿ? ಏನ್ ಬಯಸಿಲ್ಲ, ಎಲ್ಲಾ ನಮ್ಮ ವಾರ್ಡಿನ 2ನೇ ವಾರ್ಡಿನ ಗ್ರಾಮ ಪಂಚಾಯತಿಯ ಮತದಾರರಲ್ಲಿ ಕೇಳ್ಕೋದೇನಂತಂದ್ರೆ, ನನ್ನ ಈಗಾಗಲೇ ನನ್ನ ಆರಿಸಿ ತಂದಿದ್ದೀರಿ, ಅದು ಹೈಯೆಸ್ಟ್ ಮತದಾನ ಮತಗಳಲ್ಲಿ ನನ್ನ ಆರಿಸಿ ತಂದಿದ್ದೀರಿ, ಪಕ್ಷ ಭೇದ ಮರೆತು ತಂದಿದ್ದೀರಿ. ನಾ ಸಾಕಷ್ಟು ಕೆಲಸ ಮಾಡ್ತಾ ಅಂತ ನಿಮ್ಗೆ ಮಾತು ಕೊಟ್ಟಿದ್ದೆ, ಆ ಪ್ರಕಾರ ನಾ ಮಾಡಿದ್ದೇನೆ. ಮಾಡಿದ್ದು ಯಾವ್ದಾದ್ರು ಸ್ವಲ್ಪ ಸ್ವಲ್ಪ ಇದು ಇರೋದೈತೆ, ಇರ್ಸು ಮುರ್ಸು ಇರೋದೈತೆ. ಯಾಕೆ ಎಕ್ಸಾಂಪಲ್ ಯಾಕಂದ್ರೆ ಜನತಾ ಮನಿಗ ಒಂದ್ ಬಂದಿರ್ತದೆ, 5 ಮಂದಿ ಹಾಕಂತಾರೆ, ಹಾಕಕ್ ಬರೋಲ್ಲ, ಒಬ್ಬರಿಗೆ ಹಾಕ್ಬೇಕು. ನೋಡ್ಕೊಂಡು 5 ಮಂದಿ ಒಬ್ಬರಿಗೆ ಹಾಕಿರ್ತೇನೆ. 4 ಮಂದಿ ಸ್ವಲ್ಪ ನನ್ನ ಬಗ್ಗೆ ಅಂದ್ರೆ ಅಪಚಾರ ಆಗಿರ್ತೈತಿ. ಆ ಮುಂದೆ ಬರುವಂತ ಚುನಾವಣೆ ನಾನು ಆರಿಸಿ ಬಂದ್ರ ಅವ್ರು 4 ಮಂದಿಗೂ ಸರಿ ಮಾಡ್ತೇನೆ. ಸರ್ಕಾರದ ಯಾವುದೇ ಆದಂತ ಕೆಲಸ ಕಾರ್ಯಗಳು ಬಂದ್ರ ಕಟ್ಟನಿಟ್ಟಾಗಿ ಪ್ರಾಮಾಣಿಕವಾಗಿ ದುಡಿದು ಆ ವಾರ್ಡಿನ ಶ್ರಮಿಸ್ತೇನೆ ಅಂತ ಹೇಳಿ ಮತದಾರರಲ್ಲಿ ಕೇಳ್ಕೋದ್ರೆ, ಅಂದ್ರೆ ಎಲ್ಲರಿಗೂ ನನಗೆ ಮತ ಹಾಕಿ ನಾನು ಗೆಲ್ಲಿಸಿ ಅನ್ನೋದು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ. ಸರಿ ಸರ್, ಇಲ್ಲಿವರೆಗೂ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ಈ ತಂಡಕ್ಕೆ ನಿಮ್ಮ ಸಮಯ ನೀಡೋದಕ್ಕೆ ತುಂಬಾ ಹೃದಯದ ಧನ್ಯವಾದ. ಧನ್ಯವಾದ.